ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರಂದ್ರೆ, ಸರ್ ನಮಗೆ ಪ್ಯಾರಾ ಕಮಾಂಡೋ ಆಗ್ಬೇಕಂತ ಆಸೆ ಅದ, ಸ್ಪೆಷಲ್ ಫೋರ್ಸ್ ಕಮಾಂಡೋ ಆಗ್ಬೇಕಂತ ಆಸೆ ಅದ, ಅದಕ್ಕೆ ನಾವು ಏನು ಮಾಡ್ಬೇಕು ಸರ್ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ಯಾರಾ ಕಮಾಂಡೋ ಅಥವಾ ಸ್ಪೆಷಲ್ ಫೋರ್ಸ್ ಕಮಾಂಡೋ ಆಗಬೇಕಾದ್ರೆ ಸೇಮ್ ಈಗ ಅಗ್ನಿವೀರ ಆರ್ಮಿಗೆ 45% ಇರ್ತದೆ, ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೊಗೊಂಡಿರಬೇಕು. ಇದು ಜನರಲ್ ಡ್ಯೂಟಿ, ಆಮೇಲೆ ವುಮನ್ ಮಿಲಿಟ್ರಿ ಪೊಲೀಸ್ ಅಭ್ಯರ್ಥಿಗಳಿಗೆ ಅದೇ ರೀತಿಯೇ ಇರ್ತದೆ. ಇಲ್ಲಿ ಹೈಟು ಈಗ ಅಗ್ನಿವೀರ ಆರ್ಮಿ ಅದ 166 ಸೆಂಟಿಮೀಟ್ರು ಪುರುಷ ಅಭ್ಯರ್ಥಿಗಳಿಗೆ, ಅದೇ ರೀತಿಯಾಗಿ 162 ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳು ಇದ್ದಂಥ ಅಭ್ಯರ್ಥಿಗಳು ಪ್ಯಾರಾ ಕಮಾಂಡೋ ಸ್ಪೆಷಲ್ ಕಮಾಂಡೋ ಕೋರ್ಸ್ಗೆ ನೀವು ಹೋಗ್ಬೋದು. ಹಾಗಾದರೆ ಸರ್ ಇದನ್ನ ಆನ್ಲೈನ್ ಅರ್ಜಿ ಯಾವಾಗ ಕರೀತಾರೆ ಅಂತ ಕೇಳ್ಬೋದು ನೀವು. ಆನ್ಲೈನ್ ಅರ್ಜಿ ಯಾವಾಗ ಕರೀತಾರೆ ಸರ್ ಪ್ಯಾರಾ ಕಮಾಂಡೋ ಅಥವಾ ಸ್ಪೆಷಲ್ ಫೋರ್ಸ್ SF ಕಮಾಂಡೋ ಹುದ್ದೆಗೆ ಯಾವಾಗ ಆನ್ಲೈನ್ ಅರ್ಜಿ ಕರೀತಾರೆ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನ್ ಅರ್ಜಿ ಕರೆಯಂಗಿಲ್ಲ. ಇದು ಹೆಂಗಿರ್ತದಪ್ಪ ಅಂದ್ರೆ ನೇರವಾಗಿರ್ತದೆ. ನೇರವಾಗಿ ಅಂದರೆ ಯಾವ ರೀತಿ ನಿಮ್ಗೆ ಹೇಳ್ತಾನೋ, ಫಸ್ಟ್ ನೀವು ಅಗ್ನಿವೀರ ಆರ್ಮಿ ಅರ್ಜಿ ಹಾಕ್ತೀರಿ. ಅರ್ಜಿ ಹಾಕಿದ ಮೇಲೆ ಏನಾಗ್ತದೆ, ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರಿತೀರಿ. ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಫಿಸಿಕಲ್ಗೆ ಆಯ್ಕೆ ಹಾಕಿರಿ. ಫಿಸಿಕಲು, ಮೆಡಿಕಲು, ಆಮೇಲೆ ಫೈನಲ್ ಸಿಲೆಕ್ಷನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ. ಅದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ, ಯಾರು ಸ್ಪೆಷಲ್ ಫೋರ್ಸ್ ಪ್ಯಾರಾ ಕಮಾಂಡೋ ಸೇರ್ಬೇಕಂತ ಕನಸಿರ್ತದೆ ಅಂಥ ಅಭ್ಯರ್ಥಿಗಳು ನೀವು ಏನಪ್ಪ ಅಂದ್ರೆ ರನ್ನಿಂಗ್ ಒಳಗೆ 100ಕ್ಕೆ 100 ಮಾರ್ಕ್ಸ್ ತೊಗೋಬೇಕ್ರಿ. ರನ್ನಿಂಗ ಆಮೇಲೆ ಪ್ಲಪ್ಸ ಫಿಸಿಕಲ್ ಒಳಗೆ 100ಕ್ಕೆ 100 ಮಾರ್ಕ್ಸ್ ತೊಗೋಬೇಕು. ರನ್ನಿಂಗ್ 60 ಮಾರ್ಕ್ಸ್ ಇರ್ತದೆ, ಪ್ಲಪ್ಸ್ಗೆ 40 ಮಾರ್ಕ್ಸ್ ಇರ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿರಪ್ಪ ಅಂದ್ರೆ 60 ಮಾರ್ಕ್ಸ. ಆಮೇಲೆ 10ಕ್ಕೆ 10 ಪ್ಲಪ್ಸ್ ತೆಗೆದ್ರೆ 40 ಮಾರ್ಕ್ಸ. ಒಟ್ಟು 8 ಮಾರ್ಕ್ಸ್ ರೀ. ಒಂದು 100 ಅಂಕಗಳನ್ನ ಫಿಸಿಕಲಲ್ಲಿ ಆಯ್ಕೆ ಆಗ್ಬೇಕು ಮೊದಲೇದು ಪ್ಯಾರಾ ಕಮಾಂಡೋ ಹೋಗ್ತಾನೆ ಅಂತಕ್ಕಂಥ ವಿದ್ಯಾರ್ಥಿಗಳು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ದಲ್ಲಿ ಸಹಿತ ಒಳ್ಳೆಯ ಅಂಕಗಳನ್ನು ಪಡೆದಿರಬೇಕು. ಅಂಥ ಅಭ್ಯರ್ಥಿಗಳನ್ನ ಪ್ಯಾರಾ ಕಮಾಂಡೋಲ್ಲಿ ಆಯ್ಕೆ ಮಾಡ್ಕೋತಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ನೀವು ಅಗ್ನಿವೀರ ಆರ್ಮಿ ಪಾಸ್ ಸಿಕ್ಕಿರಿ, ರಿಸಲ್ಟ್ ಪಾಸ್ ಆಗ್ತದೆ. ಪಾಸ್ ಆದಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮನ್ನು ಕರೆದಿರ್ತಾರೆ. ಅವಾಗ ಕರೆದ ಟೈಮ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನು ಕೇಳ್ತಾರೆ. ಅಲ್ಲಿ ಯಾರಿಗಾದರೂ ಪ್ಯಾರಾ ಕಮಾಂಡೋ ಸೇರ್ಬೇಕಂತ ಆಸೆ ಐತೇನು ಕೇಳ್ತಾರೆ ರೀ. ಆಮೇಲೆ ಅವರು ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ ರೀ. ಎಕ್ಸಲೆಂಟ್ ಮಾಡಿದಂಥ ಅಭ್ಯರ್ಥಿಗಳನ್ನ ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಆ ವಿದ್ಯಾರ್ಥಿಗಳನ್ನ ಕೇಳ್ತಾರೆ ಅವರು, ನೀವು ಪ್ಯಾರಾ ಕಮಾಂಡೋ ಆಗಿ ಬಯಸ್ತೀರಿ ಅಂತ ಕೇಳ್ತಾರೆ ರೀ. ಅಂದಾಗ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅದೇ ಟೈಮ್ದಾಗ ನಿಮ್ಮ ಕಡೆಯಿಂದ ಫಾರ್ಮ್ ತುಂಬಿಸ್ಕೋತಾರೆ ರೀ. ಇದನ್ನು ಹೇಳತ್ತಿದ್ದು ಆರ್ಮಿ ಎಕ್ಸಾಮ್ ಪಾಸಾಗಿ ಫಿಸಿಕಲ್ಲು ಮೆಡಿಕಲ್ ಆಗಿ ಅಗ್ನಿವೀರ ಆರ್ಮಿ ರಿಸಲ್ಟ್ ಬಂದು ಸಿಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿರ್ತಿರಲಿಲ್ಲ ಆ ಸಮಯದಲ್ಲಿ ರೀ ನಾ ಹೇಳೋದು. ಅವಾಗ ಫಾರ್ಮನ್ನು ತುಂಬ್ಕೋತಾರೆ. ಪ್ಯಾರಾ ಕಮಾಂಡೋ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಫಾರ್ಮನ್ನು ತುಂಬ್ಕೋತಾರೆ. ತುಂಬ್ಕೊಂಡು ನೆಕ್ಸ್ಟ್ ಏನಿರ್ತದಪ್ಪ ಅಂದ್ರೆ ಇಲ್ಲಿ ಮತ್ತು ಫಿಸಿಕಲ್ ಇರ್ತದೆ, ಗೊತ್ತಿರಲಿ ನಿಮ್ಗೆ. ಸಪ್ರೇಟಾಗಿ ಫಿಸಿಕಲ್ ನಡೀತದೆ. ಪ್ಯಾರಾ ಕಮಾಂಡೋ ಈಗ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಿರ್ತೀರಿ, ಆಮೇಲೆ ಸಪ್ರೇಟಾಗಿ ಫಿಸಿಕಲ್ ಇರ್ತದೆ. ಫಿಸಿಕಲ್ ಏನೇನು ಇರ್ತದಪ್ಪ ಅಂದ್ರೆ 5 ಕಿಲೋಮೀಟ್ರ್ ರನ್ನಿಂಗ 20 ನಿಮಿಷನ್ಯಾಗ ಓಡ್ಬೇಕು ರೀ. 5 ಕಿಲೋಮೀಟ್ರ್ ರನ್ನಿಂಗ 20 ನಿಮಿಷನ್ಯಾಗ ಓಡಬೇಕು. ಆಮೇಲೆ ಚಿನ್ನಪ್ಪ 14 ತೆಗಿಬೇಕು. ಆಮೇಲೆ ಪುಷಪ್ಪ 1 ನಿಮಿಷನ್ಯಾಗ 40 ತೆಗಿಬೇಕು. ಆಮೇಲೆ ಸಿಟಪ್ಪ 2 ನಿಮಿಷನ್ಯಾಗ 80 ತೆಗಿಬೇಕು. ಆಮೇಲೆ ಮೀಟರ್ ಸೆಟ್ಲ್ ಅಂತ ಬರ್ತದೆ, 1 ನಿಮಿಷನ್ಯಾಗ 17 ತೆಗಿಬೇಕು. ಈ ರೀತಿ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ನೀವು ಪ್ಯಾರಾ ಕಮಾಂಡೋ ಫಿಸಿಕಲ್ ಪಾಸ್ ಮಾಡ್ತೀರಿ. ಪ್ಯಾರಾ ಕಮಾಂಡೋ ಫಿಸಿಕಲ್ ಪಾಸ್ ಆದಮೇಲೆ ಪ್ಯಾರಾ ಕಮಾಂಡೋಗೆ ನಿಮ್ಮನ್ನು ತೊಗೊಂಡ್ರಪ್ಪ ಅಂದ್ರೆ ಫಸ್ಟ್ 90 ದಿನ ಟ್ರೈನಿಂಗ್ ಇರ್ತದೆ ನಿಮಗೆ. 90 ದಿನ ಟ್ರೈನಿಂಗ್ ಆದಮೇಲೆ ನೆಕ್ಸ್ಟ್ ನೀವು 90 ದಿನದಾಗ ಕರೆಕ್ಟಾಗಿ ನೀವು ಫಿಸಿಕಲ್ ಒಳಗೆ ಪಾಸ್ ಆದ್ರಿ ಅಂದ್ರೆ ಮುಂದೆ ಕಂಟಿನ್ಯೂ ಮಾಡ್ಕೋತಾರೆ ರೀ. ಅಥವಾ ನೀವು ಅಲ್ಲಿ ಫೇಲ್ ಆದ್ರೆ ಮತ್ತೆ ನಿಮ್ನ ಎಲ್ಲಿ ಕಳಿಸ್ತಾರಂದ್ರೆ ಮನೆಗೆ ಕಳ್ಸಂಗಿಲ್ಲ. ಅಗ್ನಿವೀರ ಆರ್ಮಿ ನೀವು ಸಿಲೆಕ್ಷನ್ ಆಗಿರ್ತೀರಿ, ಹೊಳ್ಳಿ ನಿಮ್ಮನ್ನ ಅಗ್ನಿವೀರ ಆರ್ಮಿ ಯೂನಿಟಿ ಕಳಿಸ್ತಾರೆ ರೀ. ಆಮೇಲೆ ಪ್ಯಾರಾ ಕಮಾಂಡೋ ಮತ್ತೆ ಏನು ಬರ್ತದೆ ಅಂದ್ರೆ ಸ್ಪೆಷಲ್ ಕಮಾಂಡೋ ಅಂತ ಬರ್ತದೆ ರೀ. ಫಸ್ಟ್ ಪ್ಯಾರಾ ಕಮಾಂಡೋ 90 ದಿನ ತರಬೇತಿ ಅಂತ ಹೋಗ್ಬೇಕು. ಅದಾದಮೇಲೆ ಸ್ಪೆಷಲ್ ಕಮಾಂಡೋ ಅಂತ ಬರ್ತದೆ. ಸ್ಪೆಷಲ್ ಕಮಾಂಡೋ ಹೋಗ್ಬೇಕಾದ್ರೆ ಅಲ್ಲಿ 180 ದಿನ ಅಲ್ಲಿ ಟ್ರೈನಿಂಗ್ ಇರ್ತದೆ. ಅತಿ ಕಠಿಣವಾದಂಥ ಟ್ರೈನಿಂಗ್ ಇರ್ತದೆ. ಅಲ್ಲಿ ಪಾಸ್ ಆದರೆ ಸ್ಪೆಷಲ್ ಫೋರ್ಸ್ ಕಮಾಂಡೋ ತಿಳ್ಸಿಂದ ನೀವು ಆಯ್ಕೆ ಆಗ್ಬೋದು. ಎಕ್ಸಲೆಂಟ್ ಆದಂಥ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ಆಮೇಲೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ಬೋದು ರೀ, ಏನಪ್ಪ ಅಂದ್ರೆ ಸರ್ ನಮ್ಮದು ಪ್ಯಾರಾ ಕಮಾಂಡೋ ಆಗ್ಬೇಕಂತ ಆಸೆ ಅದ, ಆದರೂ ರನ್ನಿಂಗ್ ಗ್ರೂಪ್ ಸೆಕೆಂಡ್ ಆಕತಿ, ಥರ್ಡ್ ಆಕತಿ, ಫೋರ್ತ್ ಆಕತಿ, ಪ್ಲಸ್ ನಾ 6 ತೆಗೆದೀನಿ, 7 ತೆಗೆದೀನಿ, 8 ತೆಗೆದೀನಿ, 9 ತೆಗೆದೀನಿ. ಆದರೂ ನನಗೂ ಪ್ಯಾರಾ ಕಮಾಂಡೋ ಆಗ್ಬೇಕಂತ ಆಸೆ ಅದ, ಸ್ಪೆಷಲ್ ಫೋರ್ಸ್ನಾಗ ಸೇರ್ಬೇಕಂತ ಆಸೆ ಅದ. ನಾವು ಏನು ಮಾಡ್ಬೇಕು ಸರ್?
ಫಸ್ಟ್ ಎಕ್ಸಲೆಂಟ್ ಇದ್ದವ್ರು ನಡಿ ತಗೋತಾರ ಅಂತ ನೀವು ಹೇಳತ್ತೀರಿ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ, ನಿಮಗೂ ಅವಕಾಶ ಅದ. ನಿಮಗೆ ಯಾವಾಗ ಅವಕಾಶ ಸಿಗ್ತದಪ್ಪ ಅಂದ್ರೆ ನೀವು ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಿ ನಿಮ್ಮ ಜಾಯ್ನಿಂಗ್ ನಿಮ್ಮ ಯೂನಿಟ್ ಆದಮೇಲೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಹೋಗಿ 2 ವರ್ಷಕ್ಕಂದ್ರೆ ಅಲ್ಲಿ ಪ್ಯಾರಾ ಕಮಾಂಡೋದವರು ಆಮೇಲೆ SF ಕಮಾಂಡೋದವರು ಅಲ್ಲಿ ಮಾಹಿತಿಯನ್ನು ಮೆಸೇಜನ್ನು ಕೊಡ್ತಾರೆ ನಿಮ್ಮ ಯೂನಿಟ್ಗಳಿಗೆ ಮೆಸೇಜ್ ಕೊಡ್ತಾರೆ. ಮೆಸೇಜ್ ಕೊಟ್ಟಾಗ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅಲ್ಲಿ ನೀವು ಫಾರಮ್ ತುಂಬೋದು ರೀ. ನೀವು 2nd ಗ್ರೂಪ್ ಆಗಲಿ 3rd ಗ್ರೂಪ್ ಆಗಲಿ 4th ಗ್ರೂಪ್ ಆಗಲಿ ನೀವು ಪಾಸ್ ಆಗಿ ಒಳಗೆ ಜಾಯ್ನಿಂಗ್ ಆಗಿರಂದ್ರೆ ಅಲ್ಲಿಯೂ ಸಹಿತ ನೀವು ಫಾರಮ್ ತುಂಬಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಒಳಗಡೆ ಹೋಗಿ 2 ವರ್ಷಕ್ಕೆ ನೀವು ಪ್ಯಾರಾ ಕಮಾಂಡೋ ಆಯ್ಕೆ ಆಗ್ಬೋದು. ಫಾರಮ್ ತುಂಬ್ತೀರಿ, ಫಾರಮ್ ತುಂಬ ಮೇಲೆ ಸೇಮ್ ಮತ್ತು ಫಿಸಿಕಲ್ ಇರ್ತದೆ, ನಿಮಗೂ ಫಿಸಿಕಲ್ ಇರ್ತದೆ. ಫಿಸಿಕಲ್ ಪಾಸ್ ಆದಮೇಲೆ ಸೇಮ್ ತರಬೇತಿ ಇರ್ತದೆ. ಬರೀ ಪ್ಯಾರಾ ಕಮಾಂಡೋ ಹೋಗ್ಕನಂದ್ರೆ 90 ದಿನ ಬರ್ತದೆ. SF ಕಮಾಂಡೋ ಹೋಗ್ಕನಂದ್ರೆ 180 ದಿನ ನಿಮಗೂ ಅಲ್ಲಿ ಟ್ರೈನಿಂಗ್ ಇರ್ತದೆ, ಕಠಿಣವಾದ ಟ್ರೈನಿಂಗ್ ಇರ್ತದೆ. ಅದರಲ್ಲಿ ಯಾರು ಪಾಸ್ ಆಕಾರ ಅವ್ರನ್ನ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ ರೀ. ಉಳ್ದನವ್ರ ನಾವು ಫೇಲ್ ಆದಿವತ್ತು ಮನೆಗೆ ಬರೋದಿಲ್ಲ. ಮತ್ತು ನಿಮ್ಮನ್ನ ಏನು ಮಾಡ್ತಾರೆ ರೀ, ನೀವು ಆರ್ಮಿ ಯಾವ ಯೂನಿಟ್ನಾಗ ಎಲ್ಲಿದ್ರಿ ಅಲ್ಲೇ ಬಂದು ಹೊಳೆ ಜಾಯ್ನ್ ಆಗ್ಬೇಕು ರೀ. ನೀವು ಪ್ಯಾರಾ ಕಮಾಂಡೋ ನೋಡಿರಿ, ಪ್ಯಾರಾ ಕಮಾಂಡೋ, ಸ್ಪೆಷಲ್ ಕಮಾಂಡೋ ಇವೆಲ್ಲ ಏನಪ್ಪ ಅಂದ್ರೆ ವಿಶೇಷ ಉಗ್ರರನ್ನು ಸೆದೆ ಬಡಲಿಕ್ಕೆ ಉಪಯೋಗ ಮಾಡ್ತಾರೆ ರೀ. ಈ ಕೆಲವೊಂದು ಏನು ಮಾಡಿರ್ತಾರಪ್ಪ ಅಂದ್ರೆ ಕೆಲವೊಂದು ಮನೆಯಾಗ ಉಗ್ರವಾದಿಗಳು ಕೂತಿರ್ತಾರೆ ರೀ. ಮನ್ಯಾಗ ಅಡ್ಕೊಂಡು ಕೂತಿರ್ತಾರೆ ಅಥವಾ ಗುಡ್ಡದಾಗ ಕೂತಿರ್ತಾರೆ, ಎಲ್ಲೇ ಕೂತಿರ್ತಾರೆ. ಅಂಥಲ್ಲಿ ನೇಮಕ ಮಾಡೋದು ಯಾರನ್ನಪ್ಪ ಫಸ್ಟ್ ಅಂದ್ರೆ ಸ್ಪೆಷಲ್ ಫೋರ್ಸನ್ನು ಮಾಡ್ತಾರೆ, ಆಮೇಲೆ ಪ್ಯಾರಾ ಕಮಾಂಡೋನ ಮಾಡ್ತಾರೆ. ಆರ್ಮಿ ಒಳಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕಡೆ ಕೆಲವೊಂದು ಬೇರೆ ಬೇರೆ ಆಯ್ಕೆ ಮಾಡ್ತಾರೆ. ನೀವು BSF ಹೋದ್ರೆ ಅಲ್ಲಿ ಕ್ರೊಕೊಡೈಲ್ ಕಮಾಂಡೋ ಅಂತಾರೆ ರೀ, ಅವರು ಸ್ಪೆಷಲ್ ಇರ್ತಾರೆ ರೀ. ಆಮೇಲೆ CRPF ಹೋದ್ರೆ ಕೋಬ್ರಾ ಕಮಾಂಡೋ ಅಂತೀವಿ ನಾವು. ಆಮೇಲೆ ನೀವು ಆದ್ರೆ ಗರುಡ ಕಮಾಂಡೋ ಅಂತೀವಿ. ಆಮೇಲೆ ಆರ್ಮಿ ಆದ್ರೆ ಇದು ಪ್ಯಾರಾ SF ಕಮಾಂಡೋ ಅಂತೀವಿ. ಈ ರೀತಿಯಾಗಿ ಕಮಾಂಡೋಗಳು ಇರ್ತದೆ. ಆಮೇಲೆ ನೀವು ಟ್ರೈನಿಂಗ್ ಆದಮೇಲೂ ಸಿಲೆಕ್ಷನ್ ಆಗ್ಬೋದು, ಹೋಗುವಾಗೂ ಸಿಲೆಕ್ಷನ್ ಆಗ್ಬೋದು. 2 ರೀತಿ ಅದ. ಇದಕ್ಕೇನು ಸಪ್ರೇಟಾಗಿ ನಾವು ಎಜುಕೇಷನ್ ಬೇರೆ ಮಾಡಿರ್ಬೇಕಂತ ಏನಿಲ್ಲ. ಏನು ನೀವು ಅಪ್ಲಿಕೇಶನ್ ಹಾಕಿರಿ ಇದೆ ರೀ. ಯಾಕಂದ್ರೆ ನಿಮ್ಮ ತಲೆಯಾಗಿ ಈಗಿರ್ತ ವಿದ್ಯಾರ್ಥಿಗಳು ನೀವು ಅರ್ಜಿ ಹಾಕಿರಿ, ಈಗ ಆರ್ಮಿದು ಅರ್ಜಿ ಹಾಕಿರಿ ಅಂದಾಗ ನಿಮ್ಮ ಗುರಿ ಎಲ್ಲಿರ್ಬೇಕಂದ್ರೆ ಪ್ಯಾರಾ ಕಮಾಂಡೋ SF ಕಮಾಂಡೋ ಅಲ್ಲಿ ಸೇರಬೇಕು ಅಂತ ಗುರಿ ಇರ್ಬೇಕು ನಿಮಗೆ. ನಾವೇನು ಮಾಡ್ತೀವಪ್ಪ ಅಂದರೆ ಈಗ ಪ್ರೆಸೆಂಟಾಗಿ ನಿಮ್ಗೆ ಗೊತ್ತಿರಲಿ, ಈಗ ಫಸ್ಟ್ ಎಕ್ಸಾಮ್ ಇರೋದ್ರಿಂದ ನಾವು ಎಕ್ಸಾಮ್ಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ. ಈಗ ಎಕ್ಸಾಮ್ಗಳನ್ನ ಕ್ಲಾಸ್ಗಳನ್ನ ಜಾಸ್ತಿ ನಡೆಸ್ತೀವಿ. ನಿಮ್ಮದು ಎಕ್ಸಾಮ್ ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ಫಿಸಿಕಲ್ಗೆ ಹೆಚ್ಚು ಒತ್ತು ಕೊಡ್ತೀವಿ. ಅವಾಗ ಮುಂಜಾನೆ 3 ತಾಸು, ಸಾಯಂಕಾಲ 3 ತಾಸು ಫಿಸಿಕಲ್ನ ರೀ. ಅವಾಗ ಏನು ಮಾಡ್ತೀವಿ ಅಂದರೆ ಪ್ಯಾರಾ ಕಮಾಂಡೋಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ನಾವು ನಿಮಗೆ ನೀಡ್ತೀವಿ. ಯಾರು ಪ್ಯಾರಾ ಕಮಾಂಡೋ ಹೋಗ್ಕಂತಿರಲೇ ಅಂಥ ಅಭ್ಯರ್ಥಿಗಳಿಗೆ ಪ್ಯಾರಾ ಕಮಾಂಡೋಗೆ ಸಂಬಂಧಪಟ್ಟಂಥ ಏನೇನು ಫಿಸಿಕಲ್ ಅದ, ಯಾವ್ಯಾವ ಹೆಂಗೆ ಮಾಡಬೇಕು ಅನ್ನೋದನ್ನು ಆ ತರಬೇತಿಯನ್ನು ನಾವು ನೀಡ್ತೀವಿ. ಹಾಗಿದ್ದಂಥ ಅಭ್ಯರ್ಥಿಗಳು ಎಕ್ಸಾಮ್ ಮುಗಿದ ಮೇಲೆ ಮತ್ತು ನೀವು ಕಂಟಿನ್ಯೂ ಆಗಿ ಫಿಸಿಕಲ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇರ್ಬೋದು. ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗ್ಬೇಕಾರೆ ಫಸ್ಟ್ ಆಗ್ಬೇಕ್ರಿ. ಆಗ್ಬೇಕಾದ್ರೆ ಏನು ತರಬೇತಿ ಬೇಕು ಅದನ್ನು ಕೊಡ್ತೀವಿ. ಅದಾದಮೇಲೆ ಪ್ಯಾರಾ ಕಮಾಂಡೋ ಆಗ್ಬೇಕಾದ್ರೆ ಅದಕ್ಕೆ ಏನು ಬೇಕು ಆ ತರಬೇತಿಯನ್ನು ಸಹಿತ ನಾವು ಕೊಡ್ತೀವಿ. ಆಮೇಲೆ ನೋಡಿರಿ, ಪ್ಯಾರಾ ಕಮಾಂಡೋ ಆಗೋದಂದ್ರೆ ಅಷ್ಟು ಈಜಿನೂ ಅಲ್ರಿ. ಮತ್ತು ಅದು ಗೊತ್ತಿರಲಿ ನಿಮಗೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂಥವ್ರು ಮಾತ್ರ ಪ್ಯಾರಾ ಕಮಾಂಡೋ ಆಗಲಿಕ್ಕೆ ಸಾಧ್ಯ. ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ ಸಕ್ಸಸ್ ಆಕತ್ರಿ. ಸುಮ್ಮನೆ ನಮ್ಮ ಕೈ ವಾಸ್ತ ಮಾಡ್ತಾನೆ ನಾವು ಸಕ್ಸಸ್ ಆಗೋದಿಲ್ಲ. ಮತ್ತು ಬಹುಶಃ ನೀವು ಯೂಟ್ಯೂಬ್ನಾಗ ಅದು ಹೊಡೆದು ನೋಡ್ರಿ, ನೀವು ಪ್ಯಾರಾ ಕಮಾಂಡೋ ಸೇರುವುದು ಹೇಗೆ ನೋಡ್ರಿ, ನನ್ನ ವಿಡಿಯೋಗಳದಾವು. ಆಮೇಲೆ ಪ್ಯಾರಾ ಕಮಾಂಡೋ ಹೇಗೆ ಇರುತ್ತದೆ ಅಂತ ಹೊಡೆದು ನೋಡ್ರಿ, ಅಥವಾ SF ಸ್ಪೆಷಲ್ ಫೋರ್ಸ್ ಕಮಾಂಡೋ ಹೆಂಗೆ ಇರ್ತದೆ ನೋಡ್ರಿಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಥವಾ ಅವ್ರ ತರಬೇತಿ ಅದು ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಪ್ಯಾರಾ ಕಮಾಂಡೋ ಆಗ್ತಕ್ಕಂಥ ಅಭ್ಯರ್ಥಿಗಳು ಯಾರಾದರೂ ಇದ್ರಿಪ್ಪ ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಈಗಿರ್ತ ಗುರಿ ಇಡ್ರಿ. ನೀವು ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆದ ತಕ್ಷಣ ನೆಕ್ಸ್ಟ್ ಆ ಸ್ಟೇಜನ್ನು ನೀವು ಹೋಗ್ಬೋದು. ಓಕೆ, ಕ್ಲಿಯರ್ ಐತ್ರಿ ಎಲ್ಲರಿಗೂ? ಹಾಂ, ಓಕೆ. ಬಲೋ ಭಾರತ್ ಮಾತಾ ಕೀ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.